ನಟ ಸುದೀಪ್ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಗೊಂದಲ ಆಗಿದೆ. ಡಿಕೆಗೆ ನಿಗದಿಯಾಗಿದ್ದ ಹೆಲಿಪ್ಯಾಡ್ನಲ್ಲಿ ಸುದೀಪ್ ಲ್ಯಾಂಡ್ ಆಗಿದ್ದಾರೆ. ಸಿಂಧನೂರು ಸಾಮೂಹಿಕ ವಿವಾಹಕ್ಕೆ ಬಂದಂತ ವೇಳೆ ಈ ರೀತಿ ಗೊಂದಲ ಆಗಿದೆ. ಮತ್ತೆ ರೀಲ್ಯಾಂಡ್ ಮಾಡೋದಕ್ಕೆ ಜಿಲ್ಲಾ ಪೊಲೀಸರು ಸೂಚನೆ ಕೊಡ್ತಾರೆ. ಟೇಕ್ ಆಫ್ ಮಾಡಿ ಮತ್ತೆ ಲ್ಯಾಂಡ್ ಮಾಡಲಾಗುತ್ತೆ ಕಿಚ್ಚನ ಹೆಲಿಕಾಪ್ಟರ್. ತಮಗೆ ನಿಗದಿಯಾಗಿದ್ದಂತ ಹೆಲಿಪ್ಯಾಡ್ನಲ್ಲಿ ಸುದೀಪ್ ಅನಂತರದಲ್ಲಿ ಲ್ಯಾಂಡ್ ಆಗ್ತಾರೆ. ರಾಯಚೂರು ಸಿಂಧನೂರಿನ ಸಾಮೂಹಿಕ ವಿವಾಹ ಕಾರ್ಯಕ್ರಮ. ಒಂದ್ ಕಡೆ ಶಾರ್ಟ್ ಸರ್ಕ್ಯೂಟ್ ಆಗಿ ಗೊಂದಲ ಉಂಟಾಗುತ್ತೆ, ಮತ್ತೊಂದು ಕಡೆ ನಟ ಸುದೀಪ್ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಗೊಂದಲ ಆಗಿದೆ. ಡಿಕೆ ಅವರಿಗೆ ನಿಗದಿಯಾಗಿದ್ದಂಥ ಹೆಲಿಪ್ಯಾಡ್ನಲ್ಲಿ ಸುದೀಪ್ ಹೆಲಿಕಾಪ್ಟರ್ ಲ್ಯಾಂಡ್ ಆಗುತ್ತೆ. ಇವರು ಕೂಡ ಸಿಂಧನೂರು ಸಾಮೂಹಿಕ ವಿವಾಹಕ್ಕೆ ಅಂತಾನೆ ಬಂದಿರ್ತಾರೆ ಕಿಚ್ಚ ಸುದೀಪ್. ಅನಂತರದಲ್ಲಿ ಜಿಲ್ಲಾ ಪೊಲೀಸರ ಸೂಚನೆ ಪ್ರಕಾರ ಮತ್ತೆ ರೀಲ್ಯಾಂಡ್ ಮಾಡ್ತಾರೆ. ಟೇಕ್ ಆಫ್ ಮಾಡಿ ಮತ್ತೆ ಲ್ಯಾಂಡ್ ಮಾಡ್ತಾರೆ. ಅವರಿಗೆ ಯಾವ ಹೆಲಿಪ್ಯಾಡ್ ನಿಗದಿಯಾಗಿದೆಯೋ ಅದೇ ಹೆಲಿಪ್ಯಾಡ್ನಲ್ಲಿ ಸುದೀಪ್ ಹೆಲಿಕಾಪ್ಟರ್ ಲ್ಯಾಂಡ್ ಆಗುತ್ತೆ. ಪ್ರತಿನಿಧಿ ಭೀಮೇಶ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ. ಭೀಮೇಶ್, ಈ ಹಿಂದೆನೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಸಿಎಂ ಅವರು ಒಂದೇ ಕಾರ್ಯಕ್ರಮಕ್ಕೆ ಹೋದಾಗ ಇದೇ ರೀತಿ ಲ್ಯಾಂಡಿಂಗ್ ನಲ್ಲಿ ಗೊಂದಲ ಆಗಿತ್ತು. ಈಗ ಮತ್ತೆ ನಾವು ಅದನ್ನೇ ನೋಡ್ತಾ ಇದ್ವಿ. ಡಿಕೆ ಮತ್ತೆ ನಟ ಸುದೀಪ್ ಅವರು ಒಂದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬಟ್ ಲ್ಯಾಂಡಿಂಗ್ ನಿಗದಿಯಾದಂತ ಒಂದು ಹೆಲಿಪ್ಯಾಡ್ ನಲ್ಲಿ ಲ್ಯಾಂಡ್ ಆಗದೇನೆ ಬೇರೆ ಕಡೆ ಡಿಕೆ ಅವರಿಗೆ ಅಲಾಟ್ ಆಗಿರುವಂತ ಹೆಲಿಪ್ಯಾಡ್ ನಲ್ಲಿ ಲ್ಯಾಂಡ್ ಆಗಿರೋದು ಒಂದ್ ರೀತಿ ಗೊಂದಲ ಸೃಷ್ಟಿಯಾಗಿದೆ ಅಂತ. ಚೈತ್ರ, ಖಂಡಿತವಾಗ್ಲು ಹಿಂದೆ ಸಿಎಂ ರಾಯಚೂರು ಬಂದಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ತಾಂತ್ರಿಕ ಸಮಸ್ಯೆ ಉಂಟಾಗಿ ಲ್ಯಾಂಡಿಂಗ್ ಸಮಸ್ಯೆ ಆಗಿತ್ತು. ಅದು ಕೂಡ ಸಾಕಷ್ಟು ಗೊಂದಲ ಕೂಡ ಸೃಷ್ಟಿಯಾಗಿತ್ತು. ಇವತ್ತು ಏನು ಉಚಿತ ಸಾಮೂಹಿಕ ಕಾರ್ಯಕ್ರಮಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು, ನಟ ಸುದೀಪ್ ಹಾಗೂ ಸಾಕಷ್ಟು ಸಚಿವರು ಕೂಡ ಬಂದಿದ್ರು. ಹೀಗಾಗಿ 3 ಹೆಲಿಪ್ಯಾಡ್ ಗಳನ್ನ ಪ್ರತ್ಯೇಕವಾಗಿ ನಿಗದಿಪಡಿಸಲಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಹೆಲಿಪ್ಯಾಡ್ ಅನ್ನ ಜಿಲ್ಲಾಡಳಿತ ನಿಗದಿಪಡಿಸಲಾಗಿತ್ತು. ಆದ್ರೆ ನಟ ಸುದೀಪ್ ಅವರು ಬಂದಂತಹ ಹೆಲಿಕಾಪ್ಟರ್ ಏನಿದೆ ಅದು ಕಾರ್ಯಕ್ರಮಕ್ಕೆ ಮೊದಲೇ ಬಂದಿರುತ್ತೆ. ಹೀಗಾಗಿ ಏರ್ ಟ್ರಾಫಿಕ್ ಕಂಟ್ರೋಲರ್ನಿಂದ ನಾನು ಅನುಮತಿ ಪಡೆದಿದ್ದೀನಿ ಅನ್ನುವಂತ ಮಾಹಿತಿಯನ್ನ ಪೈಲಟ್ ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಜಿಲ್ಲಾಡಳಿತ ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು, ನೀವು ಲ್ಯಾಂಡ್ ಆಗಿರುವಂತಹ ಏನು ಪ್ಲೇಸ್ ಏನಿದೆ ಇದು ಡಿಸಿಎಂ ಅವರಿಗೆ ನಾವು ನಿಗದಿಪಡಿಸಲಾಗಿದ್ದೀವಿ, ಜೊತೆಗೆ ಅವರಿಗೆ ಗಾರ್ಡ್ ಆಫ್ ಹಾನರ್ ಕೊಡುವಂತದ್ದು ಕೂಡ ಇದೆ. ಹೀಗಾಗಿ ತಾವು ಲ್ಯಾಂಡಿಂಗ್ ಆಗಿರುವಂತದ್ದನ್ನ ರೀಲ್ಯಾಂಡ್ ಮಾಡಬೇಕು ಅಂತ ಹೇಳಿ ಸಲಹೆ ಕೊಡ್ತಾರೆ. ಅದಾದ ನಂತರ ಸುದೀಪ್ ಅವರು ಬಂದಂತ ಹೆಲಿಕಾಪ್ಟರ್ ಇದ್ದಂತ ಪೈಲಟ್ ಅವರು ಮತ್ತೆ ಟೇಕ್ ಆಫ್ ಮಾಡಿ ನಂತರ ಅವರಿಗೆ ನಿಗದಿಪಡಿಸಲಾಗಿರುವಂತಹ ಸ್ಥಳದಲ್ಲೇ ಅವರು ಮರು ಲ್ಯಾಂಡಿಂಗ್ ಅನ್ನ ಮಾಡ್ತಾರೆ. ಸದ್ಯ ಏನು ಗೊಂದಲ ಇತ್ತು, ಇದು ಇದೇ ಒಂದು ವಿಚಾರಕ್ಕಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳು ಮಾಹಿತಿಯನ್ನ ನೀಡಿರುವಂತದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಭೀಮೇಶ್ ಮಾಹಿತಿಗಾಗಿ. ಇದು ಆ ಕಾರ್ಯಕ್ರಮಕ್ಕೆ ಬಂದಿರುವಂಥ ಕಿಚ್ಚ ಸುದೀಪ್ ಅವರು ಲ್ಯಾಂಡ್ ಆದ ನಂತರದಲ್ಲಿ ಅವರನ್ನು ನೋಡೋದಕ್ಕೆ ಅಂತಾನೆ ಅಭಿಮಾನಿಗಳು ಬಂದಿದ್ದಾರೆ. ಆಫ್ ಕೋರ್ಸ್ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಅವ್ರು ಎಲ್ಲಿ ಹೋದ್ರೂ ಕೂಡ ಜಮಾಯಿಸ್ತಾರೆ. ಇಲ್ಲೂ ಕೂಡ ಸಿಂಧನೂರಿನ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭ ಒಂದಷ್ಟು ಜನ ಅವರನ್ನ ನೋಡೋದಕ್ಕೆ ಅಂತಾನೆ ಬಂದಿದ್ದಾರೆ. ಜೊತೆಗೆ ಅವರನ್ನ ಹೆಲಿಪ್ಯಾಡ್ನಿಂದ ಬರಮಾಡಿಕೊಳ್ಳಾಯಿತು ಕಾರ್ಯಕ್ರಮದ ವೇದಿಕೆಯತ್ತ. ಅಲ್ಲಿಂದ ಕಾರ್ನಲ್ಲಿ ಹೊರಡ್ತಾರೆ. ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಒಂದು ಸ್ವಲ್ಪ ಗೊಂದಲ ಆಗಿದೆ. ಅದರಲ್ಲಿ ಸಮಯ ಕೂಡ ಸ್ವಲ್ಪ ವ್ಯರ್ಥ ಆಗಿದೆ. ಆ ನಂತರದಲ್ಲಿ ಕಾರ್ಯಕ್ರಮದತ್ತ ಹೊರಟಿರುವಂಥ ದೃಶ್ಯ ಇದು.